ಶಾಂತಮ್ಮ ಬನ್ನಿ, ಎಲ್ಲ ತಾಳಿ ಮಾಡಿಸ್ಕೊಂಡ್ ಬನ್ನಿ. ತಗೊಳ್ಳಿ, ಮಂಗಳಧಾರಣೆ ಮಾಡಿ. ಅಳಿಯಂದ್ರೆ ಅಳಿಯಂದ್ರೆ ತಾಳಿ ಕಟ್ಟಿ. ಅಳಿಯಂದ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ತಾಳಿ ಕಟ್ಟಿ. ಅಳಿಯಂದ್ರೆ ನಿಮಗೆ ಹೇಳ್ತಿರೋದು, ತಾಳಿ ಕಟ್ಟಿ. ಏನಾಯ್ತು ಅವನಿಗೆ? ಯಾಕೆ ಹೆಂಗೆ ಆಡ್ತಾ ಇದ್ದಾನೆ? ಮತ್ತು ಗನ್ ತಗೊಂಡ್ ಬಾ. ತಗೊಂಡ್ ಬಾ ಅಂತೆ. ಎಲ್ಲ ಸಂತೋಷವಾಗಿ ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮಗೆ ಬದುಕನ್ನ ಬೈದಲ್ಲೇ ಶುರು ಮಾಡೋ ಆಸೆ ಅನ್ಸುತ್ತೆ. ನಾನೀಗ 3 ಎಣಿಸ್ತೀನಿ. ಅಷ್ಟರಲ್ಲಿ ನನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಇಲ್ಲ ಅಂದ್ರೆ ನಡೆಯೋದೇ ಬೇರೆ. ಯೋಚನೆ ಮಾಡಿ. 1 2 3. ನನ್ನ ಜೀವ ಹೋದ್ರು ಸರಿ, ನಾನು ನನ್ನ ಹೆಂಡತಿನ ಬಿಟ್ಟು ಮತ್ತೊಂದು ಹೆಣ್ಣಿಗೆ ಜೀವನ ಕೊಡೋದಕ್ಕಾಗಲ್ಲ. ನನ್ನ ಹೆಂಡತಿನೇ ನನ್ನ ಪ್ರಪಂಚ, ನನ್ನ ಹೆಂಡತಿನೇ ನನ್ನ ಬದುಕು. ನನ್ನ ಉಸಿರಲ್ಲಿರೋದು ಒಂದೇ ಹೆಸರು, ಶ್ರಾವಣಿ ಮೇಡಮ್. ಯಜಮಾನ್ರೆ, ನಿಮ್ ಮುಂದೆನೆ ಶ್ರಾವಣಿನ ಹೆಂಡತಿ ಅಂತ ಇದ್ದಾರಲ್ಲ, ಏನಿದೆಲ್ಲ? ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ನಾನು ಕೊಡ್ತೀನಿ. ನಿನ್ನೆ ರಾತ್ರಿ ಮಗಳೇ, ಯಾಕಮ್ಮ ಇನ್ನು ಮಲಗಿಲ್ವಾ? ನಾಳೆ ಮದುವೆ ಇಟ್ಕೊಂಡು ನಿದ್ದೆ ಹಾಕಿ ಬರುತ್ತೆ. ನನಗೆ ಬುದ್ಧಿ ಇಲ್ಲ. ಮನಸ್ಸಲ್ಲಿ ಖುಷಿನೂ ಇದೆ, ಹಾಗೆ ಒಂಥರ ಬೇಸರ, ಒಂಥರ ಆತಂಕನೂ ಇದೆ ಅಪ್ಪ. ತುಂಬ ಎಕ್ಸೈಟ್ ಆದರೆ ಹಾಗೇನಮ್ಮ, ಯೋಚನೆ ಮಾಡಬೇಡ. ಬೆಳಿಗ್ಗೆ ಅಷ್ಟರಲ್ಲಿ ಮದುವೆ ಮನೆ ಸಿದ್ಧವಾಗಿರುತ್ತೆ. ನಾಳೆ ನಿನ್ನ ಕುತ್ತಿಗೆಗೆ ತಾಳಿ ಬೀಳುತ್ತೆ. ನಾನು ಅದಕ್ಕೋಸ್ಕರನೇ ಕಾಯ್ತಿದ್ದೀನಿ. ಉಗ್ರ ಪ್ರತಾಪ. ಕಾಂತಮ್ಮ, ಕಾಂತಮ್ಮ, ಇದೆಲ್ಲ ಯಾಕೆ ಬೇಕು? ಆಗಲ್ಲ, ಅದ್ಮೇಲೆ ಕುಡಿಬಾರ್ದು. ಅಜ್ಜು, ಒಂದು ನೀರು ತಗೊಂಡ್ ಬರ. ಸರಿ. ಬರೀ ಗನ್ ಇಟ್ಕೊಂಡೇ ಬರ್ತಾನೆ. ಡ್ರಿಮ್ ಡ್ರಿಮ್. ನೀರ್ ಜಾಸ್ತಿ ಹಾಕಬಾರ್ದು. ಕೂತ್ಕೊಳ್ಳಿ. ನೀರು ಜಾಸ್ತಿ ಹಾಕಬಾರ್ದು. ಕೂತ್ಕೊಳ್ಳಿ. ಯಾಕೆಂದ್ರೆ ಏನೇ ಬೇಡಿ, ನೀರು ಜಾಸ್ತಿ ಹಾಕಬೇಡಿ. ಮಿಕ್ಸ್ ಮಾಡಿದ್ರೆ ತಲೆ ಇಟ್ಕೊಳುತ್ತೆ, ತಲೆ. ಓ, ತಮ್ಗಿದೆಲ್ಲ ಗೊತ್ತೋ? ನನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಸ್ವಾಮಿ?
ಮಹಾಭಾರತದಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತು, ಪಾಂಡವರು ಏನು ಮಾಡ್ತಾರೆ ಅನ್ನೋದು ಗೊತ್ತು. ಯಾಕೆಂದ್ರೆ ಅವರಿಬ್ಬರ ಮಧ್ಯೆ ಇರೋದು ನಾನೇ. ಹಾಗಾದ್ರೆ ತಮ್ಮದು ಶಕುನಿ ಪಾತ್ರವಾ? ಅಷ್ಟಕ್ಕೂ ಇಲ್ಲಿ ಯಾವ ಮಹಾಭಾರತನೂ ನಡೀತಿಲ್ವಲ್ಲ? ಗುರುಗಳೇ, ಮಹಾಭಾರತ ನಡೀತಿಲ್ಲ, ಇಲ್ಲಿ ಮಹಾ ಮದುವೆ ನಡೀತಾ ಇದೆ. ಅದಕ್ಕೆ ಯಾರೇ ಅಡ್ಡ ಬಂದರೂ ಅವರನ್ನ ಸೈಲೆಂಟಾಗಿ ಕರ್ಕೊಂಡೋಗಿ ರೂಮಲ್ಲಿ ಕೂಡಾಕಿ ಸಿಲ್ಕ್ ಹಾಕ್ಬಿಡುತ್ತೆ. ಅದೇ ಕೆಲಸ ನಾನು ಮಾಡ್ತಿಲ್ಲ. ಏನು ಕೂಡ ಹಾಕಿದ್ದೀರಾ? ಯಾರನ್ನ? ಇನ್ಯಾರನ್ನ? ಆ ಶ್ರಾವಣಿ. ಅವಳಿದ್ರೆ ತಾನೇ ಈ ಮದುವೆ ಗಡ್ಡ ಬರೋದು. ಕಾಂತಮ್ಮ, ಹಾ, ಶ್ರಾವಣಿ ಕೂಡ ಹಾಕಿದ್ದೀರಾ? ಶ್ರಾವಣಿ ನಿಮ್ಮ ಮಗಳಲ್ವಾ? ಮಗಳ ಯಾಕ್ಸಿಬೆ ಮಗಳು ಸೊಬೆ. ಅವಳು ದೊಡ್ಡ ಮನೆ ಮಗಳು. ಆ ದೊಡ್ಡ ಮನೆ ಮಗಳನ್ನ ನಾನು ಈ ದೊಡ್ಡ ಮನೆಯಲ್ಲಿ ಒಂದು ಸಣ್ಣ ಸ್ಟೋರ್ ರೂಮಲ್ಲಿ ಹಾಕಿದ್ದೇನೆ. ಅಪ್ಪ, ನಾನು ಈಗಲೇ ಅವ್ರನ್ನ ನೋಡ್ಕೊಂಡ್ ಬರ್ತೀನಿ. ಅಂಜಲಿ ಅಮ್ಮವ್ರೆ, ಸಖತ್ತಾಗಿ ರೆಡಿಯಾಗಿದ್ದೀರಾ. ಒಳ್ಳೆ ದಂತದ ಬೊಂಬೆ ಥರ ಕಾಣ್ತೀರಾ. ನಿಮ್ಮ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರಲಿ. 100 ಕಾಲ ಚೆನ್ನಾಗಿರಿ. ಸಾನ್ವಿ ಪುಟ್ಟ, ನಾ ಹೇಗೆ ಕಾಣ್ತಿದ್ದೀನಿ? ನಿಮ್ಮಮ್ಮ ಚೆನ್ನಾಗಿ ಕಾಣ್ತಿದ್ದಾರಾ? ಯಾಕಂತ? ಯಾಕೆ ಒಂಥರ ಇದೆಯಾ? ಏನಾಯ್ತು? ಅಪ್ಪ ಸುಬ್ಬು ಮಾಮ ಈಗಾಗಲೇ ಅವ್ರಿಗೆ ಮದುವೆ ಆಗಿದೆ. ಶ್ರಾವಣಿ ಆಂಟಿ ಸುಬ್ಬು ಮಾಮ ಗಂಡ ಹೆಂಡ್ತಿ. ಸುಬ್ಬು ಮಾಮ ನಮ್ಮಮ್ಮ ಮದುವೆ ಆಗ್ತಾರಾ? ಹಾಗಾದ್ರೆ ಶ್ರಾವಣಿ ಆಂಟಿ ಎಲ್ಲಿಗೆ ಹೋಗ್ತಾರೆ? ಪಾಪ ಅವರು. ಇದನ್ನೆಲ್ಲ ನಮ್ಮಮ್ಮನ ಹತ್ರ ಕೇಳೋ ಬೇಡವೋ? ಏನು ಯೋಚನೆ ಮಾಡ್ತಾ ಇದೀಯ ಪುಟಾಣಿ?